ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿದ್ಯಾವೇದಿಕೆ ಯೂಟ್ಯೂಬ್ ಚಾನಲ್. ಇದು ಭಾರತೀಯ ರಾಜಕೀಯ ಮತ್ತು ಸಂವಿಧಾನದ ಮೈಂಡ್ ಮ್ಯಾಪ್ ಮತ್ತು ಶಾರ್ಟ್ ನೋಟ್ ಸರಣಿಯ ಕ್ಲಾಸ್ ನಂಬರ್ 22 ಆಗಿದೆ. ಇನ್ ದ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ದಿ ಪಾರ್ಲಿಯಾಮೆಂಟರಿ ಸೆಷನ್ಸ್, ಅಂದರೆ ಸಂಸತ್ತಿನ ಅಧಿವೇಶನಗಳ ಕುರಿತು ನಾವು ಈ ಹಿಂದಿನ ಸಂಚಿಕೆಯಲ್ಲಿ ಡಿಸ್ಕಸ್ಸನ್ನು ಮಾಡಿದ್ದವ. ಸೊ ಈ ಒಂದು ಕ್ಲಾಸಲ್ಲಿ ನಾವು ಸಚಿವ ಸಂಪುಟ ಸಮಿತಿಗಳು ಆರ್ ಕ್ಯಾಬಿನೆಟ್ ಕಮಿಟಿಗಳ ಕುರಿತು ನಾವಿವತ್ತು ಡಿಸ್ಕಸ್ಸನ್ನು ಮಾಡಲಿದ್ದವ. ಸೊ ಈ ಒಂದು ಕ್ಲಾಸನ್ನು ಆರಂಭಿಸುವ ಮೊದಲು ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನಂತಂದ್ರೆ, ಸೊ ಕಮೆಂಟ್ ಸೆಕ್ಷನಲ್ಲಿ ಕೇಳಿದಿರ ಈ ಒಂದು ನೋಟ್ಸ್ಗಳನ್ನ ನೀವು ಕೊಂಡ್ಕೊಳ್ತೀರಾ ಅಂತ ಹೇಳಿ. ಸೊ ನಾವಿವಾಗ ಈ ಪಾಲಿಟಿಯ ಒಂದು ಈ ರೀತಿಯ ಒಂದು ಮೈಂಡ್ ಮ್ಯಾಪ್ ಮತ್ತು ಶಾರ್ಟ್ ನೋಟ್ಸ್ ಕ್ಲಾಸಸ್ ನೋಟ್ಸ್ ಏನಿದೆ, ಸೊ ಇದನ್ನು ನಾವು 60% ನೋಟ್ಸನ್ನ ಈಗಾಗಲೇ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇನ್ನೂ ರಿಮೈನಿಂಗ್ 40% ಇದೆ. ಸೊ ಇದು 40% ಕಂಪ್ಲೀಟ್ ಆದ ನಂತರ ಈ ಕಂಪ್ಲೀಟ್ ನೋಟ್ಸ್ ಅನ್ನುವಂಥದ್ದು ನಿಮಗೆ ಲಭ್ಯ ಆಗತ್ತಾ. ಸೊ ಕಂಪ್ಲೀಟ್ ನೋಟ್ಸ್ ನಿಮಗೆ ಲಭ್ಯ ಆಗತ್ತಾ. ಸೊ ನೀವು ಅವಾಗ ಅದನ್ನು ಈ ನೋಟ್ಸ್ಗಳನ್ನ ಪರ್ಚೇಸನ್ನು ಮಾಡ್ಬೋದು. ಎಸ್, ಹಾಗಿದ್ರೆ ಈ ಒಂದು ಕ್ಲಾಸನ್ನು ಆರಂಭಿಸೋಣ. ಎಸ್, ಸೊ ಇಲ್ಲಿ ನಾವು ಸಚಿವ ಸಂಪುಟ ಸಮಿತಿಗಳ ಬಗ್ಗೆ ಡಿಸ್ಕಸ್ಸನ್ನು ಮಾಡ್ತಾ ಇದ್ದೀವಿ. ಹಾಗಿದ್ರೆ ಯಾವ ಕಾರಣಕ್ಕಾಗಿ ಈ ಒಂದು ಸಚಿವ ಸಂಪುಟ ಸಮಿತಿಗಳನ್ನ ಫಾರ್ಮ್ ಮಾಡಲಾಗತ್ತೆ ಅನ್ನುವಂಥದ್ದು ನೋಡೋಣ. ಎಸ್, ಸೊ ಇಲ್ಲಿ ಏನಾಗುತ್ತೆ, ಈ ಸಚಿವ ಸಂಪುಟ ಅಂದರೆ ಕ್ಯಾಬಿನೆಟ್ ಏನಿರುತ್ತೆ, ಸೊ ಇದರ ಮುಂದೆ ಹಲವಾರು ವಿಷಯಗಳಿರುತ್ತೆ, ನೂರಾರು ವಿಷಯಗಳಿರುತ್ತೆ. ಈ ಎಲ್ಲ ವಿಷಯಗಳನ್ನ ಚರ್ಚೆಯನ್ನು ಮಾಡಲಿಕ್ಕೆ ಸೊ ಈ ಒಂದು ಕ್ಯಾಬಿನೆಟ್ ಏನಿರುತ್ತೆ ಅಥವಾ ಸಚಿವ ಸಂಪುಟ ಏನಿರುತ್ತೆ ಇದಕ್ಕೆ ಸಮಯ ಸಾಕಾಗೋದಿಲ್ಲ. ಸೊ ಹೀಗಾಗಿ ಏನು ಮಾಡುತ್ತೆ, ಈ ಒಂದು ವಿಷಯಗಳನ್ನ ಇಂತಹ ಒಂದು ವಿಷಯಗಳನ್ನ ಇಲ್ಲಿ ಸಮಿತಿಗಳಿಗೆ ಒಪ್ಪಿಸಲಾಗತ್ತೆ. ಸೊ ಈ ಒಂದು ಸಮಿತಿಗಳು ಈ ಒಂದು ಸಚಿವ ಸಂಪುಟದ ಏನು ವಿಷಯಗಳಿರುತ್ತೆ ಇವುಗಳನ್ನ ಇಲ್ಲಿ ನೋಡಿಕೊಳ್ಳುತ್ತೆ. ಸೊ ಉದಾಹರಣೆಗೆ ಇವಾಗ ರಕ್ಷಣಾ ಖರೀದಿಗೆ ಸಂಬಂಧಪಟ್ಟಂತೆ ರಕ್ಷಣಾ ಖರೀದಿ, ರಾಷ್ಟ್ರೀಯ ಭದ್ರತಾ, ಆರ್ಥಿಕ ನೀತಿ. ಸೊ ಈ ರೀತಿ ಹಲವಾರು ವಿಷಯಗಳನ್ನ ಏನು ಮಾಡುತ್ತೆ, ಸಂಬಂಧಿತ ಸಮಿತಿಗಳು ಏನು ಮಾಡುತ್ತೆ, ಇತರ ವ್ಯವಹಾರಗಳನ್ನ ಇಲ್ಲಿ ನೋಡಿಕೊಳ್ಳುತ್ತಾ. ಸೊ ಇದರ ಮೂಲಕ ಇಲ್ಲಿ ಪ್ರಧಾನಿ ಮಂತ್ರಿಗಳು ಮತ್ತು ಈ ಸಚಿವ ಸಂಪುಟ ಏನಿರುತ್ತೆ ಅಥವಾ ಕ್ಯಾಬಿನೆಟ್ ಏನಿರುತ್ತೆ ಇದರ ಒಂದು ಸಮಯ ಇಲ್ಲಿ ಉಳಿತಾಯ ಆಗತ್ತ. ಸೊ ಈ ಕಾರಣಕ್ಕಾಗಿ ಈ ಒಂದು ಸಚಿವ ಸಂಪುಟ ಸಮಿತಿಗಳನ್ನ ಇಲ್ಲಿ ಫಾರ್ಮ್ ಮಾಡಲಾಗಿರತ್ತೆ. ಎಸ್, ಸೊ ಇದರ ಒಂದು ಮೂಲವನ್ನು ನೋಡೋದಾದ್ರೆ ಅಂದರೆ ಇದರ ಓರಿಜಿನ್ ಎಲ್ಲಿ ಕಂಡು ಬರುತ್ತೆ ಅನ್ನುವಂಥ ನೋಡೋಣ. ಓರಿಜಿನ್. ಎಸ್, ಸೊ ಈ ಕ್ಯಾಬಿನೆಟ್ ಸಮಿತಿಗಳೇನಿದೆ, ಸೊ ಈ ಸಮಿತಿಗಳನ್ನ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ, ಅಂದರೆ ಉಲ್ಲೇಖ ಇಲ್ಲ ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಂತಹ ಒಂದು ಅಂಶಗಳನ್ನ ಏನು ಮಾಡ್ತಾರೆ, ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ವೆದರ್ ಇಟ್ ಈಸ್ ಮೆನ್ಷನ್ ಇನ್ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್ ಅಂತ ಹೇಳಿ ಸಂವಿಧಾನದಲ್ಲಿ ಇದು ಉಲ್ಲೇಖ ಆಗಿದೆಯಾ ಅಥವಾ ಇಲ್ಲ ಅನ್ನೋದರ ಬಗ್ಗೆ ಕೇಳಬಹುದು. ಎಸ್, ಸೊ ಇದು ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಇಲ್ಲಿ ಕ್ಯಾಬಿನೆಟ್ ಕಮಿಟಿ ಅಂತ ಹೇಳಿ ಎಂಬ ಪದವನ್ನು ನೇರವಾಗಿ ಬಳಸಿಲ್ಲ. ಸೊ ಅಂದರೆ ಇದು ಒಂದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ, ಇದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ. ಆದರೆ ಇದು ಒಂದು ಆಡಳಿತದ ಸುಗಮತೆಗೆ ರೂಪುಗೊಂಡಿರುವಂಥ ಒಂದು ವ್ಯವಸ್ಥೆಯಾಗಿ ಈ ಸಚಿವ ಸಂಪುಟ ಸಮಿತಿಗಳು ಕಂಡುಬರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಹೆಚ್ಚುವರಿ ಸಾಂವಿಧಾನಿಕ ಸಮಿತಿಗಳು ಅಂತ ಏನಿದು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ. ಹೆಚ್ಚುವರಿ ಸಾಂವಿಧಾನಿಕ ಸಮಿತಿಗಳು ಅಂತ ಅಂದರೆ ಇವು ಸಂವಿಧಾನದಿಂದ ಹೊರಗಿರುವಂಥದ್ದು, ಅಂದರೆ ಇವು ಕಾನೂನುಬದ್ಧವಾಗಿ ಏನು ಮಾಡುತ್ತೆ, ಕಾರ್ಯವನ್ನು ನಿರ್ವಹಿಸುತ್ತವೆ. ಏನಿದು ಉದಾಹರಣೆಗೆ ಇವಾಗ ಇಲ್ಲಿ ಅಪಾಯಿಂಟ್ಮೆಂಟ್ ಕಮಿಟಿ ಆಫ್ ಕ್ಯಾಬಿನೆಟ್ ಅಂತ ಬರುತ್ತೆ. ಅಪಾಯಿಂಟ್ಮೆಂಟ್ ಕಮಿಟಿ ಆನ್ ಕ್ಯಾಬಿನೆಟ್ ಅಂದರೆ ಕ್ಯಾಬಿನೆಟ್ನ ಒಂದು ನೇಮಕಾತಿ ಸಮಿತಿ ಅಂತ ಬರುತ್ತೆ. ಈ ಸಮಿತಿ ಏನು ಮಾಡುತ್ತೆ ಅಂದರೆ ಉನ್ನತ ಅಧಿಕಾರಿಗಳೇನಿರ್ತಾರೆ ಅಧಿಕಾರಿಗಳೇನಿರ್ತಾರೆ ಅವರ ನೇಮಕವನ್ನು ಈ ಕ್ಯಾಬಿನೆಟ್ ಕಮಿಟಿ ಅಪಾಯಿಂಟ್ಮೆಂಟ್ ಆಫ್ ಕಮಿಟಿ ಆಫ್ ಕ್ಯಾಬಿನೆಟ್ ಏನು ಮಾಡುತ್ತೆ, ನಿರ್ಧಾರವನ್ನು ಮಾಡುತ್ತೆ. ಸೊ ಇದು ಸಂವಿಧಾನದಲ್ಲಿ ಇಲ್ಲದೆ ಇದ್ರೂ ಕೂಡ, ಅಂದರೆ ಈ ಒಂದು ಕಮಿಟಿ ಕುರಿತು ಸಂವಿಧಾನದಲ್ಲಿ ಹೇಳದೇ ಇದ್ರೂ ಕೂಡ ಇದು ಒಂದು ಮಹತ್ವದ ಅಧಿಕಾರವನ್ನು ಹೊಂದಿದೆ. ಅಂದರೆ ಉನ್ನತ ಅಧಿಕಾರಿಗಳನ್ನ ನೇಮಕವನ್ನು ಮಾಡುವಂಥ ಒಂದು ಉನ್ನತ ಅಧಿಕಾರವನ್ನು ಈ ಒಂದು ಕಮ್ಯುನಿಟಿ ಹೊಂದಿದೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಪಾಯಿಂಟ್, ವ್ಯವಹರಣೆಯ ನಿಯಮ ಅಂದರೆ ರೂಲ್ಸ್ ಆಫ್ ಬಿಸ್ನೆಸ್ ಸ್ಥಾಪನೆಗೆ ಇದು ಅವಕಾಶವನ್ನು ಮಾಡಿಕೊಡುತ್ತಾ. ಅಂದ್ರೆ ಈ ಸಂವಿಧಾನದ ಆರ್ಟಿಕಲ್ 77 ಸಬ್ ಕ್ಲಾಸ್ 3 ಪ್ರಕಾರ ಏನು ಮಾಡುತ್ತಾ,
ಇದು ಸರ್ಕಾರದ ಒಂದು ಕೆಲಸಗಳ ಹಂಚಿಕೆ. ಸೊ ಇಲ್ಲಿ ಸರ್ಕಾರದ ಕೆಲಸಗಳ ಹಂಚಿಕೆ ಅನ್ನುವಂಥದ್ದು ರೂಲ್ಸ್ ಆಫ್ ಬಿಸ್ನೆಸ್ ಮೂಲಕ ನಡೆಯುತ್ತಾ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದು ಒಂದು ನಿಯಮವನ್ನು ಹಾಕ್ಕೊಂಡಿದೆ. ಸೊ ಆ ಒಂದು ನಿಯಮಗಳ ಮೂಲಕ ಇಲ್ಲಿ ನಡೆಯುತ್ತಾ. ಸೊ ಇದೇ ಆಧಾರದಲ್ಲಿ ಏನಾಗತ್ತಾ, ಈ ಸಮಿತಿಗಳು ಕೂಡ ಇಲ್ಲಿ ಫಾರ್ಮ್ ಆಗಿರುವಂಥದ್ದು. ಅಂದರೆ ಇದು ನಿಮಗೆ ಗೊತ್ತಿರಲಿ, ಇದು ಸದನಗಳ ಒಂದು ರೂಲ್ಸ್ ಆಫ್ ಬಿಸ್ನೆಸ್ ಮೂಲಕ ಇವುಗಳು ಸ್ಥಾಪನೆ ಆಗಿರುವಂಥವು, ಈ ಒಂದು ಕ್ಯಾಬಿನೆಟ್ ಸಮಿತಿಗಳು. ಉದಾಹರಣೆಗೆ ಇವಾಗ ಫಾರ್ ಎಕ್ಸಾಂಪಲ್ ಎಕನಾಮಿಕ್ ಅಫೇರ್ಸ್ ಕಮಿಟಿ ಅಂತ ಬರುತ್ತೆ. ಎಕನಾಮಿಕ್ ಅಫೇರ್ಸ್ ಕಮಿಟಿ. ಸೊ ಇದೇನು ಮಾಡುತ್ತಾ, ಈ ಬಜೆಟ್ಗೆ ಸಂಬಂಧಪಟ್ಟಂತೆ ಪೂರ್ವ ನಿರ್ಧಾರಗಳನ್ನು ಮತ್ತು ಸಬ್ಸಿಡಿ ಆಗಿರ್ಬೋದು ಅಥವಾ ದೊಡ್ಡ ಹೂಡಿಕೆ ಯೋಜನೆಗಳನ್ನ ಏನು ಮಾಡುತ್ತೆ, ಇದು ಪರಿಶೀಲನೆಯನ್ನು ಮಾಡುತ್ತೆ ಈ ಒಂದು ಕಮ್ಯುನಿಟಿ. ಸೊ ಇದರಲ್ಲಿ 2 ವಿಧಗಳು ಬರುತ್ತಾ. ಈ ಕ್ಯಾಬಿನೆಟ್ ಕಮಿಟಿಗಳಲ್ಲಿ 2 ವಿಧಗಳನ್ನ ನಾವಿಲ್ಲಿ ನೋಡಬಹುದು. ಸೊ ಅವುಗಳಲ್ಲಿ ಫಸ್ಟ್ ಒನ್ ಸ್ಥಾಯಿ ಸಮಿತಿಗಳಂತ ಬರುತ್ತಾ. ಸ್ಥಾಯಿ ಸಮಿತಿ ಅಂದರೆ ಇಂಗ್ಲೀಷಲ್ಲಿ ಇದಕ್ಕೆ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಕರಿತೀವಿ. ಸ್ಟ್ಯಾಂಡಿಂಗ್ ಕಮಿಟಿ. ಸೊ ಅಂದರೆ ಇದು ಶಾಶ್ವತವಾಗಿರುವಂಥ ಒಂದು ಸಮಿತಿಗಳಂತ ಬರುತ್ತಾ. ಹಾಗೆ ಇಲ್ಲಿ ತಾತ್ಕಾಲಿಕ ಒಂದು ಸಮಿತಿಗಳಂತ ಬರುತ್ತೆ. ಆ್ಯಡ್ ಹಾಕ್ ಕಮಿಟಿ ಅಂತ ಕರಿತೀವಿ ಇದಕ್ಕೆ. ಆ್ಯಡ್ ಹಾಕ್ ಕಮಿಟಿ. ಸೊ ಹೆಸರೇ ಹೇಳೋ ಹಾಗೆ ಇದು ತಾತ್ಕಾಲಿಕವಾಗಿರುವಂಥ ಸಮಿತಿಗಳು. ನಿರ್ದಿಷ್ಟ ಉದ್ದೇಶಕ್ಕಾಗಿ ಅವುಗಳನ್ನು ರಚಿಸಲಾಗಿರುತ್ತೆ. ಅವುಗಳು ಮತ್ತೆ ಏನಾಗುತ್ತೆ, ಆ ಒಂದು ಉದ್ದೇಶ ಮುಗಿದ ನಂತರ ಅವುಗಳು ಇಲ್ಲಿ ಎಂಡ್ ಆಗತ್ತೆ. ಸೊ ಈ ರೀತಿಯಲ್ಲಿ 2 ವಿಧಗಳನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಈ ಒಂದು ತಾತ್ಕಾಲಿಕ ಸಮಿತಿಗೆ ಉದಾಹರಣೆಯನ್ನು ನೋಡೋದಾದರೆ, ಇವಾಗ ಕಾವೇರಿ ಜಲ ವಿವಾದ ಏರ್ಪಟ್ಟಂಥ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು. ಸೊ ಇಂತಹ ಒಂದು ಸಂದರ್ಭದಲ್ಲಿ ವಿವಾದವನ್ನು ಬಗೆಹರಿಸಲಿಕ್ಕೆ ಏನು ಮಾಡುತ್ತೆ, ತಾತ್ಕಾಲಿಕವಾಗಿ ಸಮಿತಿಗಳನ್ನ ಅಂದರೆ ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಏನು ಮಾಡುತ್ತೆ, ಸಮಿತಿಯನ್ನು ಫಾರ್ಮ್ ಮಾಡಲಾಗತ್ತೆ. ಹಾಗೆ ಏನು ಕೋವಿಡ್ ಸಮಯದಲ್ಲಿ ನೋಡಿ, ಸೊ ಇಲ್ಲಿ ಅದರ ಒಂದು ಬಿಕ್ಕಟ್ಟನ್ನು ಬಗೆಹರಿಸಲಿಕ್ಕೆ ಒಂದು ವಿಶೇಷವಾಗಿರುವಂಥ ಆರೋಗ್ಯ ಸಮಿತಿಗಳನ್ನ ಫಾರ್ಮ್ ಮಾಡಲಾಗಿತ್ತು. ಈ ರೀತಿ ನಿರ್ದಿಷ್ಟ ಒಂದು ಸಂದರ್ಭಕ್ಕೆ ಮಾತ್ರ ಏನು ಮಾಡಲಾಗುತ್ತೆ, ಈ ತಾತ್ಕಾಲಿಕ ಸಮಿತಿಗಳನ್ನ ಫಾರ್ಮ್ ಮಾಡಲಾಗತ್ತೆ. ಸೊ ನಾವು ಇವಾಗ ಈ ಸಚಿವ ಸಂಪುಟ ಸಮಿತಿಗಳನ್ನ ಯಾವ ಕಾರಣಕ್ಕಾಗಿ ಫಾರ್ಮ್ ಮಾಡಲಾಗತ್ತೆ ಅನ್ನೋದನ್ನು ಕೂಡ ನೋಡಿದ್ದೇವೆ. ಸೊ ಇದನ್ನು ಏನು ಈ ಸಚಿವ ಸಂಪುಟ ಏನಿರುತ್ತೆ ಅಂದರೆ ಕ್ಯಾಬಿನೆಟ್ ಏನಿರುತ್ತೆ, ಈ ಕ್ಯಾಬಿನೆಟ್ನ ಕಾರ್ಯಭಾರವನ್ನು ಅಂದರೆ ಈ ಕ್ಯಾಬಿನೆಟ್ ಎಲ್ಲ ವಿಷಯಗಳನ್ನ ತಾನೇ ಅದರ ಬಗ್ಗೆ ನಿರ್ಧಾರಗಳನ್ನ ಕೈಗೊಳ್ಳಲಿಕ್ಕೆ ಆಗೋದಿಲ್ಲ. ಚರ್ಚಿಸಿ ಸಭೆಗಳನ್ನ ನಡೆಸಿ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಆಗೋದಿಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ಏನು ಮಾಡುತ್ತೆ, ಈ ಸಮಿತಿಗಳಂತ ಏನಿರುತ್ತೆ ಇವುಗಳು ಈ ಸಚಿವ ಸಂಪುಟದ ಕಾರ್ಯಭಾರವನ್ನು ಅಂದರೆ ಅದರ ಒಂದು ವಿಷಯಗಳನ್ನ ಇದು ಪರಿಗಣನೆಯನ್ನು ಅಥವಾ ಪರಿಶೀಲನೆಯನ್ನು ಮಾಡುವ ಮೂಲಕ ಅದರ ಒಂದು ಕಾರ್ಯಭಾರವನ್ನು ಅಥವಾ ಅದರ ತಲೆಭಾರವನ್ನು ಇಲ್ಲಿ ಕಡಿಮೆ ಮಾಡುತ್ತಾ. ಸೊ ಇದೇನು ಮಾಡುತ್ತಾ, ನಿರ್ದಿಷ್ಟ ವಿಷಯವನ್ನು ಅಂದರೆ ಪ್ರತಿಯೊಂದು ವಿಷಯವನ್ನು ಏನು ಮಾಡುತ್ತೆ, ಇದು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡುತ್ತಾ. ಸೊ ಇದರೊಟ್ಟಿಗೆ ಇದು ಪ್ರಮುಖವಾದಂಥ ನಿರ್ಧಾರಗಳನ್ನು ಕೂಡ ಕೈಗೊಳ್ಳುತ್ತಾ. ಹಾಗೆ ಸಚಿವ ಸಂಪುಟದ ಸಮಿತಿಗಳು ವಿವಿಧ ಸಚಿವಾಲಯಗಳ ನಡುವೆ ಸಮನ್ವಯತನ ತರುತ್ತಾ. ಅಂದರೆ ಇವಾಗ ಯಾವುದೋ ಒಂದು ವಿಷಯ ಇವಾಗ ಹಲವು ಇಲಾಖೆಗಳಿಗೆ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದ್ರ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಏನು ಮಾಡುತ್ತೆ, ಇದು ಸಮನ್ವಯವನ್ನು ತರುತ್ತೆ. ಉದಾಹರಣೆಗೆ ಇವಾಗ ರೈಲ್ವೆ ಯೋಜನೆ ಅಂತ ಬಂದರೆ ರೈಲ್ವೆ ಯೋಜನಾ ಸೊ ಈ ಒಂದು ಯೋಜನೆ ಇವಾಗ ಇದು ಹಲವಾರು ಇಲಾಖೆಗಳಿಗೆ ಹಲವಾರು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರುವಂಥ ಒಂದು ಯೋಜನೆ ಆಗಿದ್ರೆ, ಅಂದರೆ ಇವಾಗ ಹಣಕಾಸು ಹಾಗೆ ಎನ್ವಿರಾನ್ಮೆಂಟ್ ಅಂದರೆ ಪರಿಸರ ಮತ್ತು ಸಾರಿಗೆ. ಸೊ ಈ ಎಲ್ಲ ಇಲಾಖೆಗಳಿಗೆ ಏನು ಮಾಡುತ್ತೆ, ಒಟ್ಟುಗೂಡಿಸಿ ನಿರ್ಧಾರಗಳನ್ನ ಕೈಗೊಳ್ಳುತ್ತಾ. ಸೊ ಈ ರೀತಿ ಸಚಿವ ಸಂಪುಟದ ಸಮಿತಿಗಳು ಏನು ಮಾಡುತ್ತೆ, ವಿವಿಧ ಸಚಿವಾಲಯಗಳ ನಡುವೆ ಸಮನ್ವಯತೆಯನ್ನು ತರುತ್ತಾ. ಹಾಗೆ ಇವು ಪ್ರಮುಖವಾಗಿ ನಿರ್ಧಾರಗಳನ್ನ ಕೂಡ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದ. ಸೊ ಇಲ್ಲಿ ಈ ಸಮಿತಿಗಳು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಯಾವ ರೀತಿ ಇರುತ್ತೆ ಅಂದರೆ, ಬಹುತೇಕ ಏನು ಈ ಸಚಿವ ಸಂಪುಟ ಇರುತ್ತೆ, ಈ ಸಮಿತಿಗಳು ಕೈಗೊಳ್ಳುವಂಥ ನಿರ್ಧಾರಗಳು ಈ ಸಚಿವ ಸಂಪುಟದ ತೆಗೆದುಕೊಂಡಂಥ ನಿರ್ಧಾರದಷ್ಟೇ ಮಹತ್ವವನ್ನು ಅಥವಾ ಮಾನ್ಯತೆಯನ್ನು ಹೊಂದಿರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್,
ಹಾಗಿದ್ರೆ ಈ ರೀತಿಯ ಒಂದು ಸಚಿವ ಸಂಪುಟ ಸಮಿತಿಗಳೇನಿರುತ್ತೆ ಇವುಗಳನ್ನ ಯಾರು ಫಾರ್ಮ್ ಮಾಡ್ತಾರೆ ಅನ್ನೋಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಪ್ರಧಾನಮಂತ್ರಿ ಮೂಲಕ ಇಲ್ಲಿ ರಚನೆ ಆಗತ್ತೆ. ಅಂದ್ರೆ ಈ ಒಂದು ಪಾರ್ಲಿಮೆಂಟ್ರಿ ಕಮಿಟಿಗಳೇನಿದೆ ಅಥವಾ ಸಮಿತಿಗಳೇನಿದೆ ಇವುಗಳ ಸ್ಥಾಪನೆ ಆಗಿರಬಹುದು, ಅದರ ಸದಸ್ಯರ ಆಯ್ಕೆ, ಹೀಗೆ ಸಂಪೂರ್ಣವಾಗಿ ಇದು ಪ್ರಧಾನಮಂತ್ರಿಯ ಒಂದು ಅಧಿಕಾರ ಆಗಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಉದಾಹರಣೆಗೆ ಇವಾಗ ಸೆಕ್ಯೂರಿಟಿ ಕಮಿಟಿ ಆಫ್ ಕ್ಯಾಬಿನೆಟ್ಗೆ ಇಲ್ಲಿ ಗೃಹ, ರಕ್ಷಣಾ ಮತ್ತು ವಿದೇಶಾಂಗ ಹಣಕಾಸು ಮಂತ್ರಿಗಳನ್ನ ಪ್ರಧಾನಿಯವರು ಇಲ್ಲಿ ನೇಮಕವನ್ನು ಮಾಡ್ತಾರೆ. ಸೊ ಸಮಯ ಮತ್ತು ಸಂದರ್ಭದ ಅಗತ್ಯಕ್ಕನುಗುಣವಾಗಿ ಪ್ರಧಾನಮಂತ್ರಿಗಳು ಇವುಗಳನ್ನ ಫಾರ್ಮ್ ಮಾಡ್ತಾರೆ. ಹಾಗೆ ಆದ್ದರಿಂದ ಇದರ ಹೆಸರು, ಸಂಖ್ಯೆ ಮತ್ತು ಸಂಯೋಜನೆಯು ಕಾಲಕ್ಕೆ ಬದಲಾಗತ್ತೆ. ಇಲ್ಲಿ ನೋಡಿ ಸಮಯ ಮತ್ತು ಸಂದರ್ಭ. ಸೊ ಇಲ್ಲಿ ನೋಡಿ ಕೋವಿಡ್ ಸಂದರ್ಭದಲ್ಲಿ ಆರೋಗ್ಯ ಸಮಿತಿಯನ್ನು ಫಾರ್ಮ್ ಮಾಡಲಾಗಿತ್ತು. ಸೊ ಇದು ಆ ಒಂದು ಸಂದರ್ಭದಲ್ಲಿ ಒಂದು ಆರೋಗ್ಯದ ಬಿಕ್ಕಟ್ಟು ಉಂಟಾಗಿತ್ತು ಆ ಒಂದು ಸಂದರ್ಭದಲ್ಲಿ. ಸೊ ಹೀಗಾಗಿ ಏನಾಗುತ್ತೆ, ಆರೋಗ್ಯ ಸಮಿತಿಯನ್ನು ಫಾರ್ಮ್ ಮಾಡಲಾಗಿತ್ತು. ಅದರ ಅಗತ್ಯ ಏನಿತ್ತು ಅವಾಗ, ಅಲ್ಲಿ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ಸಮಿತಿಯನ್ನು ಫಾರ್ಮ್ ಮಾಡಲಾಗಿತ್ತು. ಅಂದರೆ ಇಲ್ಲಿ ಏನಾಯಿತು, ಅದರ ಹೆಸರು ಅನ್ನುವಂಥದ್ದು ಹೆಸರು ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಸೊ ಈ ರೀತಿ. ಹಾಗೆ ಸಂಖ್ಯೆ ಎನ್ನುವಂಥದ್ದು, ಸೊ ಇಲ್ಲಿ ಆ ಒಂದು ಸಮಿತಿಯ ಸದಸ್ಯರು ಎಷ್ಟಿರಬೇಕು ಅನ್ನುವಂಥದ್ದು ಕೂಡ ಅದರ ಸಂದರ್ಭಕ್ಕೆ ಅದು ಸೀಮಿತವಾಗಿರುತ್ತೆ. ಸೊ ಕಾಂಪೋಸಿಷನ್, ಎಷ್ಟು ಜನ ಸದಸ್ಯರನ್ನು ಅದು ಒಳಗೊಂಡಿರಬೇಕು ಅನ್ನುವಂಥದ್ದು ಅದು ಕಾಲಕ್ಕೆ ಬದಲಾಗ್ತಾನೆ ಇರುತ್ತೆ. ಅಂದರೆ ಇದು ನಿರ್ದಿಷ್ಟವಾಗಿ ಇರೋದಿಲ್ಲ ಅದರ ಗಾತ್ರ ಮತ್ತು ಹೆಸರು ಅನ್ನುವಂಥದ್ದು. ಹಾಗೆ ಇಲ್ಲಿ ಸಾಮಾನ್ಯವಾಗಿ ಕ್ಯಾಬಿನೆಟ್ ಸಚಿವರನ್ನು ಒಳಗೊಂಡಿರುತ್ತೆ. ಸೊ ಸಾಮಾನ್ಯವಾಗಿ ಇದು ಈ ಸಚಿವ ಸಂಪುಟ ಸಮಿತಿಗಳೇನಿರುತ್ತೆ ಇವುಗಳು ಕ್ಯಾಬಿನೆಟ್ ಸಚಿವರನ್ನು ಒಳಗೊಂಡಿರುತ್ತೆ. ಆದರೆ ಸಚಿವ ಸಂಪುಟ ದರ್ಜೆ ಸಚಿವರಲ್ಲದವರು ಸದಸ್ಯರಾಗಲು ಯಾವುದೇ ನಿರ್ಬಂಧವಿಲ್ಲ. ಎಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಈ ಒಂದು ಸಮಿತಿಗಳಲ್ಲಿ ಏನು ಕ್ಯಾಬಿನೆಟ್ ಒಂದು ಕಮಿಟಿಗಳೇನಿರುತ್ತೆ ಇವುಗಳಲ್ಲಿ ಕ್ಯಾಬಿನೆಟ್ ಸಚಿವರು ಕೂಡ ಇರಬಹುದು. ಹಾಗೆ ಈ ಒಂದು ಕ್ಯಾಬಿನೆಟ್ ಸಚಿವರು ಅಲ್ಲದೆ ಇರುವಂಥದ್ದು, ಅಂದರೆ ಸಂಪುಟ ಒಂದು ದರ್ಜೆಯ ಸಚಿವರ ಅಲ್ಲದೆ ಇರುವವರು ಕೂಡ ಇದರ ಸದಸ್ಯರಾಗಬಹುದು. ಸೊ ಈ ರೀತಿ ಫಾರ್ಮ್ ಆಗಿರುವಂಥ ಈ ಒಂದು ಸಚಿವ ಸಂಪುಟಗಳೇನಿರುತ್ತೆ, ಸೊ ಈ ಸಚಿವ ಸಂಪುಟಗಳ ಹೆಚ್ಚಿನ ಒಂದು ನೇತೃತ್ವ ಯಾರು ವಹಿಸ್ಕೊಳ್ತಾರೆ ಅಂತಂದರೆ ಪ್ರಧಾನಮಂತ್ರಿಗಳು ವಹಿಸ್ಕೊಳ್ತಾರೆ. ಅಂದರೆ ಬಹುತೇಕ ಸಮಿತಿಗಳ ಅಧ್ಯಕ್ಷತೆಯಲ್ಲಿ ಪ್ರಧಾನಮಂತ್ರಿಯವರೇ ಆಗಿರ್ತಾರೆ ಅನ್ನೋಂಥದ್ದು ನೆನಪಿರಲಿ. ಸೊ ಇದರೊಟ್ಟಿಗೆ ಇತರ ಕ್ಯಾಬಿನೆಟ್ ಮಂತ್ರಿಗಳು ಕೂಡ ಈ ಒಂದು ಸಚಿವ ಸಂಪುಟದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಸೊ ಇದರರ್ಥ ಪ್ರಧಾನಿಗಳ ಒಂದು ನೇತೃತ್ವದಲ್ಲಿ ಅನೇಕ ಒಂದು ಸಮಿತಿಗಳು ಬರುತ್ತೆ. ಆದರೆ ಇದರೊಟ್ಟಿಗೆ ಇಲ್ಲಿ ಎಲ್ಲ ಸಮಿತಿಗಳಿಗೆ ಪ್ರಧಾನಮಂತ್ರಿ ಕೂಡ ಅಧ್ಯಕ್ಷರಾಗಿರಬೇಕೆಂಬ ನಿಯಮ ಇಲ್ಲ. ನಿಮಗೆ ಗೊತ್ತಿರಲಿ, ಪ್ರಧಾನಮಂತ್ರಿಗಳು ಕೆಲವೊಂದಿಷ್ಟಕ್ಕೆ ಮಾತ್ರ ಏನಾಗಿರ್ತಾರೆ, ಇಲ್ಲಿ ಅಧ್ಯಕ್ಷರಾಗಿರ್ತಾರೆ. ಆದರೆ ಎಲ್ಲ ಸಮಿತಿಗಳಿಗೆ ಈ ಪ್ರಧಾನಮಂತ್ರಿಗಳೇ ಮಾತ್ರ ಅಧ್ಯಕ್ಷರಾಗಿರಬೇಕೆಂಬ ನಿಯಮ ಇಲ್ಲ. ಸೊ ಹೀಗಾಗಿ ಇತರ ಸಚಿವರು ಕೂಡ ಏನಾಗ್ಬೋದು, ಇತರ ಒಂದು ಸಮಿತಿಗಳ ಅಧ್ಯಕ್ಷರಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬಹುದು. ಸೊ ನೋಡಿ ಇಲ್ಲಿ ಹೆಚ್ಚಾಗಿ ಯಾರು ಈ ಒಂದು ಕ್ಯಾಬಿನೆಟ್ ಕಮಿಟಿ ಏನಿರುತ್ತೆ ಅಥವಾ ಈ ಸಚಿವ ಸಂಪುಟದ ಸಮಿತಿಗಳೇನಿರುತ್ತೆ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರೆ ಅನ್ನುವಂಥದ್ದು ನೋಡೋಣ. ಗೃಹ ಸಚಿವರು ಅಂದರೆ ಹೋಮ್ ಮಿನಿಸ್ಟರ್, ಹಣಕಾಸು ಮಂತ್ರಿ, ಫೈನಾನ್ಸ್ ಮಿನಿಸ್ಟರ್. ಸೊ ಇವರು ಹೆಚ್ಚಾಗಿ ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಸೊ ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇವಾಗ ಪ್ರಧಾನಮಂತ್ರಿ ಯಾವುದೇ ಸಮಿತಿಯ ಸದಸ್ಯರಾಗಿದ್ದರೆ ಸೊ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಸೊ ಇದರರ್ಥ ಇಲ್ಲಿ ಪ್ರಧಾನಮಂತ್ರಿಯವರು ಯಾವುದೇ ಸಮಿತಿಯಲ್ಲಿ ಇದ್ದರೂ ಕೂಡ ಸಾಮಾನ್ಯವಾಗಿ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಸೊ ನೆಕ್ಸ್ಟ್ ಒನ್, ಈ ಕ್ಯಾಬಿನೆಟ್ ಸಮಿತಿಗಳ ಒಂದು ವಿಧಗಳ ಬಗ್ಗೆ ನೋಡೋಣ. ಯಾವೆಲ್ಲ ಒಂದು ಸಮಿತಿಗಳನ್ನ ಇಲ್ಲಿ ಫಾರ್ಮ್ ಮಾಡಲಾಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಒನ್, ರಾಜಕೀಯ ವ್ಯವಹಾರಗಳ ಸಮಿತಿ. ಸೊ ಇಂಗ್ಲೀಷಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್. ಎಸ್, ಹಾಗಿದ್ರೆ ಈ ಒಂದು ಸಮಿತಿಗಳ ಒಂದು ಕಾರ್ಯ ಏನು ಅನ್ನುವಂತ ನೋಡೋಣ.
ಸೊ ಫಸ್ಟ್ ಒನ್ ಇದು ನೀತಿ ವಿಷಯಗಳು, ಅಂದರೆ ಪಾಲಿಸಿ ಮ್ಯಾಟರ್, ಪಾಲಿಸಿ ರಿಲೇಟೆಡ್ ಆಗಿರುವಂಥ ವಿಷಯಗಳನ್ನ ಇದು ಚರ್ಚೆನ ಮಾಡುತ್ತಾ. ಅಂದರೆ ಇದು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಒಂದು ರಾಜಕೀಯ ಮಹತ್ವದ ಒಂದು ನೀತಿಗಳನ್ನ ಈ ಸಮಿತಿಯಲ್ಲಿ ಚರ್ಚೆಯನ್ನು ಮಾಡುತ್ತಾ. ಉದಾಹರಣೆಗೆ ಇವಾಗ ಹೊಸ ರಾಜ್ಯ ಒಂದು ರಚನೆ ಆಗಿರಬಹುದು, ಅಥವಾ ರಾಷ್ಟ್ರವ್ಯಾಪಿ ಚುನಾವಣಾ ತಂತ್ರಗಳ ಕುರಿತಾಗಿರಬಹುದು, ಅಥವಾ ಆರ್ಟಿಕಲ್ 356 ಅಡಿಯಲ್ಲಿ ಅಂದರೆ ರಾಷ್ಟ್ರಪತಿಗಳ ಆಡಳಿತ ಸಂಬಂಧಿತ ನಿರ್ಧಾರಗಳನ್ನ ಈ ಒಂದು ಸಮಿತಿ ಮಾಡುತ್ತಾ. ಎಸ್, ಸೊ ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್. ಸೊ ಏನು ಇವಾಗ ನಾವು ಡಿಸ್ಕಸ್ಸನ್ನು ಮಾಡ್ತಾ ಇದ್ದೀವಿ, ಈ ಒಂದು ಕ್ಯಾಬಿನೆಟ್ ಸಮಿತಿಗಳ ವಿಧಗಳು, ಇದರ ಅಧ್ಯಕ್ಷರು, ಈ ಸಮಿತಿಗಳ ಅಧ್ಯಕ್ಷರು ಯಾರಾಗಿರ್ತಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತಾ. ಎಸ್, ಸೊ ಇಲ್ಲಿ ರಾಜಕೀಯ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಹಾಗೆ ಈ ಒಂದು ರಾಜಕೀಯ ವ್ಯವಹಾರಗಳ ಸಮಿತಿ ಏನಿದೆ ಇದನ್ನು ಸೂಪರ್ ಕ್ಯಾಬಿನೆಟ್ ಅಂತಲೂ ಕೂಡ ಕರೀತಾರೆ. ಯಾಕೆ ಸೂಪರ್ ಕ್ಯಾಬಿನೆಟ್ ಅಂತ ಕರೆಯಲಾಗತ್ತೆ ಅಂತಂದರೆ ಇದು ಅತ್ಯಂತ ಒಂದು ಪ್ರಭಾವಶಾಲಿ ಅಥವಾ ಶಕ್ತಿಶಾಲಿ ಒಂದು ಸಮಿತಿ ಆಗಿದೆ. ಸೊ ಹೀಗಾಗಿ ಇದು ಕೈಗೊಳ್ಳುವಂಥ ನಿರ್ಧಾರಗಳು, ಈ ಒಂದು ಸಮಿತಿ ಕೈಗೊಳ್ಳುವಂಥ ನಿರ್ಧಾರಗಳು ಸಂಪುಟದಷ್ಟೇ ಮಹತ್ವವನ್ನು ಹೊಂದಿರುತ್ತೆ. ಈ ಕಾರಣಕ್ಕಾಗಿ ಇದನ್ನು ಸೂಪರ್ ಕ್ಯಾಬಿನೆಟ್ ಅಂತ ಹೇಳಿ ಕರೆಯಲಾಗತ್ತೆ. ವೆರಿ ಇಂಪಾರ್ಟೆಂಟ್ ಕೀವರ್ಡ್. ಸೊ ಯಾವ ಒಂದು ಸಮಿತಿಯನ್ನು ಇಲ್ಲಿ ಸೂಪರ್ ಕ್ಯಾಬಿನೆಟ್ ಅಂತ ಕರೆಯಲಾಗತ್ತೆ? ರಾಜಕೀಯ ವ್ಯವಹಾರಗಳ ಸಮಿತಿಯನ್ನು, ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ಗೆ ಸೂಪರ್ ಕ್ಯಾಬಿನೆಟ್ ಅಂತ ಹೇಳಿ ಕರೆಯಲಾಗತ್ತೆ. ಸೊ ನೆಕ್ಸ್ಟ್ ಒನ್ ಆರ್ಥಿಕ ವ್ಯವಹಾರಗಳ ಸಮಿತಿ. ವೆರಿ ಇಂಪಾರ್ಟೆಂಟ್. ಆರ್ಥಿಕ ವ್ಯವಹಾರಗಳ ಸಮಿತಿ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಹಾಗಾದರೆ ಇದರ ಪಾತ್ರ ಏನು? ಇದು ಆರ್ಥಿಕ ಕ್ಷೇತ್ರದಲ್ಲಿ ಸರ್ಕಾರದ ಚಟುವಟಿಕೆಯನ್ನು ನಿರ್ದೇಶಿಸುತ್ತದೆ ಮತ್ತು ಸಂಯೋಜಿಸುತ್ತದೆ. ಯಾವ ರೀತಿ ಅಂತಂದರೆ ಇವಾಗ ಬಜೆಟ್ ಆಗಿರಬಹುದು, ಬಜೆಟ್, ಸಬ್ಸಿಡಿ ಅಥವಾ ಬೃಹತ್ ಪ್ರಮಾಣದ ಯೋಜನೆಗಳಂತ ಬಂದಾಗ, ಹೂಡಿಕೆ ಯೋಜನೆಗಳಂತ ಬಂದಾಗ ಅಂತಹ ಒಂದು ಸಂದರ್ಭದಲ್ಲಿ ಮಾಡಿದ ಇದು ನಿರ್ಧಾರಗಳನ್ನ ಕೈಗೊಳ್ಳುತ್ತಾ. ಉದಾಹರಣೆಗೆ ಇವಾಗ PM ಕಿಸಾನ್ ಯೋಜನೆ ಆಗಿರಬಹುದು, ಸೊ ಇವುಗಳಿಗೆ ಹೆಚ್ಚುವರಿ ಒಂದು ಅನುದಾನವನ್ನು ನೀಡುವುದರ ಕುರಿತು ಆಗಿರಬಹುದು, ಅಥವಾ MSP ಬೆಲೆ ನಿಗದಿ, ರೈಲ್ವೆಯ ಒಂದು ಹೊಸ ಕಾರಿಡಾರ್, ಈ ರೀತಿಯ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂಥ ನಿರ್ಧಾರಗಳನ್ನ ಈ ಒಂದು ಸಮಿತಿ ಕೈಗೊಳ್ಳುತ್ತಾ. ಎಸ್, ಸೊ ನೆಕ್ಸ್ಟ್ ಒನ್ ಇದರ ಅಧ್ಯಕ್ಷರು ಕೂಡ ಇಲ್ಲಿ ಪ್ರಧಾನಮಂತ್ರಿಗಳೇ ಆಗಿರ್ತಾರೆ. ಸೊ ನೆಕ್ಸ್ಟ್ ಒನ್ ಸಂಸದೀಯ ವ್ಯವಹಾರಗಳ ಸಮಿತಿ. ಪಾರ್ಲಿಮೆಂಟರಿ ಅಫೇರ್ಸ್ ಕಮಿಟಿ ಆನ್ ಪಾರ್ಲಿಮೆಂಟರಿ ಅಫೇರ್ಸ್. ಸೊ ಇದು ಸಂಸತ್ತಿನಲ್ಲಿ ಸರ್ಕಾರದ ವ್ಯವಹಾರಗಳ ಪ್ರಗತಿಯನ್ನು ನೋಡಿಕೊಳ್ಳುತ್ತಾ. ಅಂದರೆ ಈ ಒಂದು ಸಮಿತಿ ಈ ಮಸೂದೆಗಳನ್ನು, ಅಂದರೆ ಬಿಲ್ಸ್ಗಳೇನಿರುತ್ತೆ ಮಸೂದೆಗಳನ್ನು ಯಾವಾಗ ಮಂಡಿಸಬೇಕು ಅಥವಾ ಅಧಿವೇಶನದ ತಂತ್ರಗಳೇನಿರಬೇಕು ಅನ್ನೋದರ ಕುರಿತು ಒಟ್ಟಾರೆಯಾಗಿ ಈ ಒಂದು ಸಮಿತಿಯಲ್ಲಿ ಸಂಸದೀಯ ವ್ಯವಹಾರಗಳ ಸಮಿತಿ ನಿರ್ಧಾರಗಳನ್ನ ಕೈಗೊಳ್ಳುತ್ತಾ. ಎಸ್, ಸೊ ನೆಕ್ಸ್ಟ್ ಒನ್ ಇದರ ಅಧ್ಯಕ್ಷರು ಯಾರಾಗಿರ್ತಾರೆ? ಗೃಹ ಸಚಿವರು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ವೆರಿ ಇಂಪಾರ್ಟೆಂಟ್. ಸೊ ನಾವು ಮೇಲೆ ಏನು ಸಮಿತಿಗಳನ್ನ ನೋಡಿದ್ದೀವಿ, ರಾಜಕೀಯ ವ್ಯವಹಾರಗಳ ಸಮಿತಿ ಹಾಗೆ ಆರ್ಥಿಕ ವ್ಯವಹಾರಗಳ ಸಮಿತಿ. ಸೊ ಇವೆರಡರ ಅಧ್ಯಕ್ಷತೆಯನ್ನು ಪ್ರಧಾನಮಂತ್ರಿಗಳು ವಹಿಸ್ಕೊಂಡ್ರೆ, ಸೊ ಈ ಸಂಸದೀಯ ವ್ಯವಹಾರಗಳ ಸಮಿತಿ ಏನಿರುತ್ತೆ ಇದರ ಅಧ್ಯಕ್ಷತೆಯನ್ನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೃಹ ಸಚಿವರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಒನ್ ನೇಮಕಾತಿ ಕಮಿಟಿ ಅಂತ ಬರುತ್ತೆ. ಅಪಾಯಿಂಟ್ಮೆಂಟ್ ಕಮಿಟಿ ಆಫ್ ಕ್ಯಾಬಿನೆಟ್ ಅಂತ ಬರುತ್ತೆ. ಎಸ್, ಈ ಒಂದು ಸಮಿತಿ ಎಲ್ಲ ಉನ್ನತ ಮಟ್ಟದ ನೇಮಕಾತಿಗಳ ನಿರ್ಧಾರವನ್ನು ಮಾಡುತ್ತೆ. ಸೊ ಇಲ್ಲಿ ಉನ್ನತ ಮಟ್ಟದ ನೇಮಕಾತಿ ಅಂತಂದರೆ ಉದಾಹರಣೆಗೆ ಇವಾಗ ಸಚಿವಾಲಯದ ಕಾರ್ಯದರ್ಶಿಗಳಾಗಿರ್ಬೋದು ಅಥವಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಆಗಿರ್ಬೋದು. ಇಂತಹ ಒಂದು ಉನ್ನತ ಮಟ್ಟದ ಒಂದು ನೇಮಕಾತಿಗಳ ಸಂದರ್ಭದಲ್ಲಿ ಇದು ನಿರ್ಧಾರಗಳನ್ನ ಕೈಗೊಳ್ಳುತ್ತೆ. ಎಸ್, ಇದರ ಒಂದು
ಅಧ್ಯಕ್ಷರು ಕೂಡ ಇಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಾರೆ. ಎಸ್, ಸೊ ಇಲ್ಲಿ ನಿಮಗೆ ಗೊತ್ತಿರಲಿ, ಏನಿವಾಗ ಚರ್ಚೆಯನ್ನು ಮಾಡಿದಂಥ 4 ಸಮಿತಿಗಳಲ್ಲಿ 3 ಸಮಿತಿಗಳ ಒಂದು ಅಧ್ಯಕ್ಷತೆಯನ್ನು ಪ್ರಧಾನಮಂತ್ರಿಗಳು ವಹಿಸ್ಕೊಂಡ್ರೆ, ಸೊ ಇಲ್ಲಿ ಕೇವಲ ಅಂದರೆ ಈ ಸಂಸದೀಯ ವ್ಯವಹಾರಗಳ ಸಮಿತಿ ಏನಿದೆ ಇದರ ಅಧ್ಯಕ್ಷತೆಯನ್ನು ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೃಹ ಸಚಿವರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಅನ್ನುವಂಥದ್ದು. ಸೊ ಇಲ್ಲಿ ಏನಿವಾಗ ಈ ಮೇಲೆ ಚರ್ಚೆ ಮಾಡಿದಂಥ 4 ಒಂದು ಸಮಿತಿಗಳ ಜೊತೆಗೆ ಇನ್ನೂ ಹಲವು ಸಮಿತಿಗಳು ಕೂಡ ಇಲ್ಲಿ ಬರುತ್ತೆ. ಉದಾಹರಣೆಗೆ ನೈಸರ್ಗಿಕ ಒಂದು ವಿಪತ್ತುಗಳ ಸಮಿತಿ ಅಂತ ಹೇಳಿ, ನೈಸರ್ಗಿಕ ವಿಪತ್ತುಗಳ ಸಮಿತಿ ಅನ್ನುವಂಥದ್ದನ್ನು, ಅಂದರೆ ಇವಾಗ ಪ್ರವಾಹ ಆಗಿರ್ಬೋದು ಅಥವಾ ಭೂಕಂಪ ಆಗಿರ್ಬೋದು, ಚಂಡಮಾರುತ ಆಗಿರ್ಬೋದು, ಇವುಗಳ ನಿರ್ವಹಣೆಯ ಕುರಿತಾಗಿರುವಂಥ ಸಮಿತಿ ಕೂಡ ಇದೆ. ಹಾಗೆ ವಸತಿ ಸಮಿತಿ ಅಂದರೆ ಇವಾಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಬರುತ್ತೆ. ಇದರ ಅಡಿಯಲ್ಲಿ ನಗರ ಆಗಿರಬಹುದು ಅಥವಾ ಗ್ರಾಮೀಣ ಒಂದು ವಸತಿ ಗುರಿಯನ್ನು ಇದೇನು ಮಾಡುತ್ತೆ, ನಿಗದಿಯನ್ನು ಮಾಡುತ್ತೆ. ಸೊ ಇದು ವಸತಿ ಒಂದು ಸಮಿತಿ. ಆದರೆ ಇನ್ನು ವಿದೇಶಿ ಹೂಡಿಕೆಗೆ ಸಂಬಂಧಪಟ್ಟಂಥ ಸಮಿತಿಗಳು, ಸೊ ಈ ಒಂದು ಸಮಿತಿ ಏನು ಮಾಡುತ್ತೆ, ಏನಿವಾಗ ಭಾರತಕ್ಕೆ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಇದರ ಪ್ರಪೋಸಲ್ಗಳನ್ನ ಏನು ಮಾಡುತ್ತೆ, ಇದು ಪರಿಶೀಲನೆಯನ್ನು ಮಾಡುತ್ತೆ. ಅಂದರೆ ಇವಾಗ ಅಮೆಜಾನ್ ಆಗಿರ್ಬೋದು ಅಥವಾ ಟೆಸ್ಲಾ ಆಗಿರ್ಬೋದು, ಇವುಗಳು ಭಾರತದಲ್ಲಿ ದೊಡ್ಡ ಹೂಡಿಕೆಯನ್ನು ತರಲಿಕ್ಕೆ ಇದಕ್ಕೆ ಫಸ್ಟ್ ಇಲ್ಲಿ ಈ ವಿದೇಶಿ ಹೂಡಿಕೆ ಸಮಿತಿಯ ಒಂದು ಅನುಮತಿ ಬೇಕಾಗತ್ತೆ. ಹಾಗೆ ಮೂಲಸೌಕರ್ಯ ಸಮಿತಿಗಳಂತ ಬರುತ್ತೆ. ಸೊ ಈ ಮೂಲಸೌಕರ್ಯ ಏನು ಮಾಡುತ್ತೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ಬಂದರುಗಳಾಗಿರ್ಬೋದು, ಸೊ ಈ ರೀತಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಭದ್ರತೆ ಆಗಿರ್ಬೋದು. ಸೊ ಇವುಗಳು ಈ ರೀತಿ ಒಂದು ಹಲವಾರು ಸಮಿತಿಗಳನ್ನು ಕೂಡ ಇಲ್ಲಿ ಫಾರ್ಮ್ ಮಾಡಲಾಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಮಂತ್ರಿಗಳ ಗುಂಪು ಅಂತ ಬರುತ್ತೆ. ಮಂತ್ರಿಗಳ ಗುಂಪು, ಸೊ ಇದೇನು ಮಾಡುತ್ತೆ, ಮಂತ್ರಿಗಳ ಗುಂಪು ಅಂತಂದರೆ ಇಲ್ಲಿ ಈ ಒಂದು ಮಂತ್ರಿಗಳ ಗುಂಪಿನ ಅಧಿಕಾರ ಏನಾಗಿರುತ್ತೆ ಅನ್ನೋಂಥ ನೋಡೋಣ. ಮಂತ್ರಿಗಳ ಗುಂಪಿನ ಅಧಿಕಾರಗಳು. ಸೊ ಇಲ್ಲಿ ಕ್ಯಾಬಿನೆಟ್ ತಿದ್ದುಪಡಿ ಅನುಮೋದನೆ ಇಲ್ಲದೆ ವಿಷಯದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಧಿಕಾರವನ್ನು ನೀಡುತ್ತೆ. ಸೊ ಇದರ ಅರ್ಥ ಏನು ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ತುಂಬ ಜಟಿಲವಾಗಿರುತ್ತೆ, ಸಮಸ್ಯೆಗಳು ಸಂಕೀರ್ಣವಾಗಿ ಇರುತ್ತೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಏನು ಮಾಡಲಾಗುತ್ತೆ, ಸಚಿವಾಲಯಗಳಿಗೆ ಸಂಬಂಧಿಸಿದಂಥ ವಿಷಯಗಳಲ್ಲಿ, ಸೊ ಇಲ್ಲಿ ಪ್ರತಿದಿನ ಏನು ಈ ಸಚಿವ ಸಂಪುಟ ಏನಿರುತ್ತೆ, ಸೊ ಅದು ಏನು ಅದರ ಹೊರೆಯನ್ನು ಕಡಿಮೆ ಮಾಡಲಿಕ್ಕೆ, ಸೊ ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನು ಮಾಡಲಾಗತ್ತೆ, ನೇರವಾಗಿ ತೀರ್ಮಾನವನ್ನು ಕೈಗೊಳ್ಳುವಂಥ ಒಂದು ಶಕ್ತಿಯನ್ನು ಅಥವಾ ಅಧಿಕಾರವನ್ನು ನೀಡಲಾಗತ್ತೆ. ಈ ಒಂದು ಮಂತ್ರಿಗಳ ಗುಂಪಿನ ಒಂದು ಕೆಲಸ ಏನು ಅಂತಂದರೆ ಇಲ್ಲಿ ವಿಷಯಗಳನ್ನು ಪರಿಶೀಲನೆಯನ್ನು ಮಾಡುತ್ತಾ. ಅಂದರೆ ಇವಾಗ ಯಾವುದೇ ಒಂದು ಸಮಸ್ಯೆಯ ಒಂದು ತಾಂತ್ರಿಕ, ಕಾನೂನು, ಆರ್ಥಿಕ ಮತ್ತು ಸಾಮಾಜಿಕ ಪರಿಣಾಮಗಳನ್ನ ಇದು ಏನು ಮಾಡುತ್ತೆ, ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡುತ್ತಾ. ಹಾಗೆ ಉದಾಹರಣೆಗೆ ಇವಾಗ ಫಾರ್ ಎಕ್ಸಾಂಪಲ್ ಕಾವೇರಿ ಜಲ ವಿವಾದ. ಸೊ ಈ ಒಂದು ವಿವಾದ ಅನ್ನುವಂಥದ್ದು ಇದನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಇದು ಅಧ್ಯಯನವನ್ನು ಮಾಡುತ್ತೆ. ಉದಾಹರಣೆಗೆ ಇವಾಗ ಕೃಷಿಗೆ ಸಂಬಂಧಪಟ್ಟಂತೆ ವಾಟರ್ ರಿಸೋರ್ಸಸ್ ಲಾ, ಕಾನೂನು, ಹೋಮ್ ಮಿನಿಸ್ಟ್ರಿ. ಸೊ ಈ ರೀತಿ ಹಲವಾರು ಒಂದು ಆಯಾಮಗಳಲ್ಲಿ ಇದು ಅಧ್ಯಯನವನ್ನು ಅಥವಾ ತನಿಖೆಯನ್ನು ಮಾಡುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಆದೇಶಗಳು ಏನಾಗಿದೆ, ರಾಜ್ಯಗಳ ಬೇಡಿಕೆ ಏನು ಅಥವಾ ರೈತರ ಹಿತ ಪರಿಶೀಲನೆಯನ್ನು ಇದು ಮಾಡುತ್ತೆ. ಸೊ ಈ ಮೂಲಕ ಇದು ಕ್ಯಾಬಿನೆಟ್ಗೆ ಸೂಚನೆಯನ್ನು ಮಾಡುತ್ತೆ. ಸೊ ಈ ರೀತಿ ಪರಿಶೀಲನೆಯನ್ನು ಮಾಡಿದ ನಂತರ, ಯಾವುದೇ ಒಂದು ವಿಷಯವನ್ನು ಪರಿಶೀಲನೆಯನ್ನು ಮಾಡಿದ ನಂತರ ಏನು ಮಾಡುತ್ತೆ, ಸೊ ಅದು ತನ್ನದೇ ಆದಂಥ ನಿರ್ಧಾರಗಳನ್ನ ಅಥವಾ ಇಲ್ಲಿ ತಾನು ತೆಗೆದುಕೊಂಡಂಥ ನಿರ್ಧಾರಗಳನ್ನ ಏನು ಮಾಡುತ್ತೆ, ಅದು ಕ್ಯಾಬಿನೆಟ್ಗೆ ಶಿಫಾರಸನ್ನು ಮಾಡುತ್ತೆ. ಎಸ್, ಸೊ ಇಲ್ಲಿ ನೋಡಿ ಅಂತಿಮ ಒಂದು ಅಧಿಕಾರ ಯಾರ ಬಳಿ ಇರುತ್ತೆ, ಸಂಪುಟದ ಇಲ್ಲಿ ಅಂತಿಮ ನಿರ್ಧಾರ ಆಗಿರುತ್ತೆ. ಎಸ್, ಸೊ ಇಲ್ಲಿ ನೋಡಿ ಕೌನ್ಸಿಲ್ ಆಫ್ ಮಿನಿಸ್ಟರ್, ಮಂತ್ರಿಗಳ ಗುಂಪು ಅಂತಂದರೆ ಇವಾಗ ನಾವಿಲ್ಲಿ
ಕೌನ್ಸಿಲ್ ಆಫ್ ಮಿನಿಸ್ಟರ್ ತೆಗೆದುಕೊಳ್ಳುವಂಥ ಒಂದು ನಿರ್ಧಾರಗಳಾಗಿರ್ಬೋದು ಅಥವಾ ವಿಷಯ ಪರಿಶೀಲನೆ ಆದ ನಂತರ ಏನು ಮಾಡುತ್ತದು ಅದನ್ನು ಕ್ಯಾಬಿನೆಟ್ಗೆ ಸೂಚನೆಯನ್ನು ಮಾಡುತ್ತಾ. ಬಟ್ ಇಲ್ಲಿ ಅಂತಿಮವಾಗಿ ಇದರ ಕುರಿತು ನಿರ್ಧಾರಗಳನ್ನ ಯಾರು ತೆಗೆದುಕೊಳ್ತಾರೆ, ಸಚಿವ ಸಂಪುಟ ತೆಗೆದುಕೊಳ್ಳುತ್ತೆ. ಸೊ ಯಾಕೆ ಅಂತಂದರೆ ಇಲ್ಲಿ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಗೆ ಈ ಒಂದು ಅಧಿಕಾರ ಇದ್ದರೂ ಕೂಡ ರಾಷ್ಟ್ರ ಮಟ್ಟದ ನೀತಿ ರೂಪುಗೊಳ್ಳಬೇಕಾಗಿದ್ರೆ ಸೊ ಅದಕ್ಕೆ ಅಂತಿಮ ಒಂದು ಮುದ್ರೆ ಯಾರಿಂದ ಬರಬೇಕು, ಸಚಿವ ಸಂಪುಟದಿಂದನೇ ಬರಬೇಕು. ಸೊ ಹೀಗಾಗಿ ಇದರ ನಿರ್ಧಾರಗಳು ಇಲ್ಲಿ ಅಂತಿಮ ಆಗತ್ತಾ. ಎಸ್, ಸೊ ಇದಿಷ್ಟು ಸಚಿವ ಸಂಪುಟದ ಸಮಿತಿಗಳ ಮೇಲಿನ ಚರ್ಚೆ ಆಗಿದೆ. ಸೊ ಮುಂದಿನ ಕ್ಲಾಸಲ್ಲಿ ನಾವು ಸಂಸದೀಯ ಪ್ರಕ್ರಿಯೆಗಳ ಸಾಧನಗಳು ಆರ್ ಡಿವೈಸಸ್ ಆಫ್ ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ ಬಗ್ಗೆ ಚರ್ಚೆನ ಮಾಡಲಿದ್ದೇವೆ. ಎಸ್, ಸೊ ಇದರ ಕುರಿತು ಕೂಡ ನೋಟ್ಸ್ ಈಗಾಗಲೇ ಸಿದ್ಧ ಆಗಿದೆ. ಸೊ ಮುಂದಿನ ಕ್ಲಾಸಲ್ಲಿ ಇದರ ಕುರಿತು ನಾವು ಚರ್ಚೆನ ಮಾಡೋಣ. ಆಲ್ಮೋಸ್ಟ್ ಇವಾಗ 60% ನೋಟ್ಸ್ ಕವರ್ ಆಗಿದೆ. ಈ ಥರ ಅಂದರೆ ಮೈಂಡ್ ಮ್ಯಾಪ್ ಮತ್ತು ಶಾರ್ಟ್ ನೋಟ್ಸ್ ರೀತಿಯಲ್ಲಿ 60% ನೋಟ್ಸ್ ಕವರ್ ಆಗಿದೆ. ಸೊ ರಿಮೈನಿಂಗ್ 40% ಇದೆ. ಸೊ ಅದನ್ನು ಕೂಡ ಆದಷ್ಟು ಬೇಗ ಪ್ರಿಪೇರ್ ಮಾಡಿ. ಸೊ ನಿಮ್ಮ ಬಳಿ ಅದನ್ನು ನೋಟ್ಸನ್ನು ತಯಾರಾಗತ್ತೆ.